ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ. ಸ್ನೇಹಿತರ, ನಮ್ಮೆಲ್ಲರ ಬಾಳಲ್ಲಿ ಕೆಲವೊಮ್ಮೆ ನಾವು ಆಯ್ಕೆ ಮಾಡದ ಮಾರ್ಗದಲ್ಲಿಯೇ ನಾವು ನಡೆಯುತ್ತೇವೆ. ಇಂದು ನಾನು ಹೇಳೋದು ಮಧುರವಾದ ಧ್ವನಿಯಲ್ಲೂ ತುಂಬ ನೋವಿರುವ ಒಂದು ಹೆಂಗಸನ ಕಥೆಯನ್ನು. ಅವರ ಹೆಸರನ್ನು ನೋಡಿದರೆ ಶಾಂಭವಿ ಅಂತ. ಹೌದು, ಹೆಸರು ಕೇಳಿದರೆ ಶಾಂತಿ ಎನಿಸುತ್ತದೆ, ಆದರೆ ಜೀವನದಲ್ಲಿ ಅವರಿಗೆ ಸುಖವೇ ಇಲ್ಲ. 38 ವರ್ಷದ ಶಾಂಭವಿ ಮೈಸೂರಿನಲ್ಲಿ ಬಡ ಕುಟುಂಬದಲ್ಲಿ ಜನಿಸಿದ್ದಾರೆ. ತಂದೆ ಮಲ್ಗುಜ್ ಜಾತಿಯಲ್ಲಿ ಕೆಲಸವನ್ನ ಮಾಡ್ತಿದ್ದಾರೆ. ತಾಯಿ ಮನೆಯಲ್ಲಿಯೇ ಬಡತನದತ್ತ ತುತ್ತನ್ನು ಹೊಡೆದಿದ್ದಾರೆ. ಎಷ್ಟೋ ಕನಸುಗಳ ಮಧ್ಯೆ ಅವರಿಗೆ 22ನೇ ವಯಸ್ಸಿನಲ್ಲಿ ಮದುವೆಯಾಯಿತು. ಆದರೆ ಆ ಮದುವೆ ಅವಳ ಕನಸುಗಳ ಮೇಲೆಯಲ್ಲ, ದಂಡನೆಗಳ ಗೋಡೆಗಳ ನಡುವೆ ಜೈಲು ಶಿಕ್ಷೆಯಾಗಿತ್ತು ಎಂದು ತಿಳಿಸಿದ್ದಾರೆ. ಹಾಗೆ ಇವರ ಪತಿಯ ಕಠಿಣವಾದ ಮನಸ್ಸನ್ನು ಕೂಡ ಹೇಳಿಕೊಂಡಿದ್ದಾರೆ. ಸ್ನೇಹ ಇಲ್ಲ, ಸ್ಪರ್ಶವಿಲ್ಲ, ಹೃದಯವೂ ಇಲ್ಲ. ವರ್ಷಗಳ ಕಾಲ ಹೀಗೆಯೇ ದಿನಗಳನ್ನು ತಳ್ಳಿದಳು. ಮಕ್ಕಳು ಕೂಡ ಆಗಿಲ್ಲ. ಸ್ನೇಹಿತರು ದೂರವಾದರು, ಸಂಬಂಧಿಕರು ದೂರವಾದರು. ಶಾಂಭವಿ ತನ್ನ ಜೀವನವೆಂದರೆ ನೋವು, ನಿಶ್ಶಬ್ದತೆ ಅಂತ ಭಾವಿಸಿದಳು. ಹಾಗೆ ಒಂದು ದಿನ ಅವನಿಂದ ಶಬ್ದವನ್ನು ತಾಳಿಕೊಳ್ಳಲಾಗದೆ ಶಾಂಭವಿ ವಿಚ್ಛೇದನೆ ಮುಂದಾದಳು. ಇಲ್ಲಿ ಇವಳ ಪ್ರಯಾಣ ಹೊಸದಾಗಿ ಆರಂಭವಾಯಿತು. ಇವತ್ತು ಶಾಂಭವಿ ಇನ್ಸ್ಟಿಟ್ಯೂಟ್ನಲ್ಲಿ ಗ್ರಾಫಿಕ್ಸ್ ಡಿಸೈನರ್ ಆಗಿ ಕಲಿತಿದ್ದಾಳೆ. ಹಾಗೆ ಫೈನಾನ್ಸ್ ಕೆಲಸವನ್ನು ಮಾಡುತ್ತಿದ್ದಾಳೆ. ಜೀವನವನ್ನು ಮೀರಿದ ಪ್ರೀತಿಗಾಗಿ ಕಾಯುತ್ತಿದ್ದಾಳೆ ಎಂದು ಹೇಳಲಾಗ್ತಿದೆ. ಹಾಗೆ ಸ್ನೇಹಿತರೆ, ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ದೊರಕುತ್ತದೆ. ಹಾಗೆ ಯಾರಾದರೂ ಬಂದು ಇವಳ ಕೈಯನ್ನು ಹಿಡಿದರೆ ನಿಮಗೆ ಪುಣ್ಯ ಬರುತ್ತದೆ ಎಂದು ಕೂಡ ಹೇಳಲಾಗಿದೆ. ಆಕೆ ತೀರಾ ಗೆಳೆಯತ್ವವನ್ನು, ಆತ್ಮೀಯತೆಯನ್ನು ಇಚ್ಛಿಸುತ್ತಿದ್ದಾಳೆ. ಅವಳು ಯಾರನ್ನು ನಿರೀಕ್ಷಿಸುತ್ತಿಲ್ಲ, ಆದರೆ ಅರ್ಥ ಮಾಡಿಕೊಳ್ಳಬಲ್ಲ ಒಬ್ಬನನ್ನು ಅದೆಷ್ಟೋ ವರ್ಷಗಳಿಂದ ಕನಸಿನಲ್ಲಿ ನೋಡುತ್ತಿದ್ದಾಳೆ. ಅವಳ ಆಶೆ ಏನಿದೆ ಅಂದರೆ ಒಬ್ಬ ಮನಸ್ಸು ಹೊತ್ತುಕೊಳ್ಳಬಲ್ಲ ಪುರುಷ, ನನ್ನ ನೋವಿಗೆ ಸ್ಪರ್ಶವಿರುವ ಮಾತು ಕೊಡಬಲ್ಲವನು, ನನ್ನ ಬದುಕಿಗೆ ಹೊಸ ದಿಕ್ಕು ತೋರಿಸಬಲ್ಲವನು ಆಗಿರಬೇಕು ಎಂದು ತಿಳಿಸಿದ್ದಾರೆ. ಆಕೆ ಹುಡುಕುತ್ತಿರುವುದು ವಯಸ್ಸಿನಲ್ಲಿ ಹಿರಿಯನಾಗಿದ್ದರೂ ಪರವಾಗಿಲ್ಲವಂತೆ, ಆದರೆ ಹೆಣ್ಣನ್ನು ಆಕೆಯ ವ್ಯಕ್ತಿತ್ವದಿಂದ ಪ್ರೀತಿಸಬಲ್ಲವನು ಆಗಿರಬೇಕು ಎಂದು ಶಾಂಭವಿಯವರು ತಿಳಿಸುತ್ತಾರೆ. ಹಾಗೆ ಶಾಂಭವಿಯವರು ಬುದ್ಧಿವಂತ ಆಗಿರಬೇಕು. ಅವಳು ಮನಸ್ಸಿನಲ್ಲಿ ನಿಕಟವಾದವಳಾಗಿ ಇರುತ್ತಾಳೆ, ಆದರೆ ಅವಳ ಕಣ್ಣಲ್ಲಿ ನೋವಿನ ನೆರಳು ಇನ್ನೂ ಹೊಳೆಯುತ್ತಿದೆ. ಹಾಗೆ ಅವಳು ಹೇಳುತ್ತಾಳೆ, ನಾನು ಯಾರ ಮನಸ್ಸಲ್ಲೂ ಕದಿಯೋದಿಲ್ಲ, ಆದರೆ ಯಾರಿಗಾದರೂ ನಾನು ಈಡಿಸಿದರೆ ಸಂಪರ್ಕ ಬೇಕಿದ್ರೆ ಬನ್ನಿ ಎಂದು ಕೇಳಿಕೊಂಡಿದ್ದಾರೆ. ಸ್ನೇಹಿತರ, ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ದೊರಕುತ್ತದೆ. ಧನ್ಯವಾದಗಳು.